ಹಲೋ ಎವ್ರಿವನ್, ನಮಸ್ತೆ. ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾ ಇವತ್ತು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಎಲೆಕೋಸ್ ರೈಸ್ ರೆಸಿಪಿ, ಕ್ಯಾಬೇಜ್ ರೈಸ್ ರೆಸಿಪಿ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ 2 ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದುದ್ದಾಗಿ. ಹಸಿ ಬಟಾಣಿ, 1 ಟೊಮೆಟೊ ಉದ್ದುದ್ದಾಗಿ, 7ರಿಂದ 8 ಹಸಿಮೆಣಸಿನಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ. ಹೀಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಇವಾಗ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಪೂರ್ತಿ ಚೆನ್ನಾಗಿ ಬಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಚಟಪಟ ಅಂತೆ ಚೆನ್ನಾಗಿ ಸಿಡಿದ್ರೇ ರುಚಿ ಜಾಸ್ತಿ ಆಗ್ತೈತಿ ಈ ರೈಸ್ ರೆಸಿಪಿಗೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನು. ಹಸಿ ಸ್ಮೆಲ್ ಪೂರ್ತಿ ಹೋಗಬೇಕು. ಆ ರೀತಿಯಾಗಿ ಕೈ ಆಡಿಸ್ಕೊಂಡಾಗಿದ್ದಾದಮೇಲೆ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಬಟಾಣಿ, ಟೊಮ್ಯಾಟೋನ ಉದ್ದುದಾಗಿ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ಪೂರ್ತಿ ಟೊಮ್ಯಾಟೊ ಬೇಗ ಮೆತ್ತಗಾಗಬೇಕಂತಂದ್ರೆ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪೂರ್ತಿ ಮೆತ್ತಗಾಗಬೇಕು ಟೊಮ್ಯಾಟೊ. ಆ ರೀತಿಯಾಗಿ ಪೂರ್ತಿ ಇದನ್ನು ಮಾಡ್ಕೋಬೇಕು. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿರಿ ನೀವು, ಚೆನ್ನಾಗಿ ಇಷ್ಟು ರುಚಿಯಾಗಿರ್ತೈತಿ. ಅರ್ಜೆಂಟಿಗೆ 10 ನಿಮಿಷದಲ್ಲಿ ಆಕ್ಕೈತಿ ಈ ರೆಸಿಪಿ. ಬೇಗ ಏನು ಮಾಡಬೇಕಂತೇಳಿ ಕ್ವಿಕ್ಕಾಗಿ ಮಾಡೋ ರೆಸಿಪಿ ಇದು. ಬ್ಯಾಚುಲರ್ಸಿಗಂತೂ ಬೇಗ ಆಗ್ತೈತಿ ಈ ರೆಸಿಪಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಇದಕ್ಕೆ ಕ್ಯಾಬೇಜ್ ಹೆಚ್ಚಿಟ್ಕೊಂಡಿದ್ನೆಲ್ಲ ಸಣ್ಣದಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಪೂರ್ತಿ ಕೈ ಆಡಿಸ್ತಾ ಇದ್ದೀನಿ. ಕ್ಯಾಬೇಜ್ ಒಂದು 8ರಿಂದ 10 ನಿಮಿಷ ಪೂರ್ತಿ ಎಣ್ಣೆಯಲ್ಲೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಚೆನ್ನಾಗಿ, ನೀರಿನ ಅಂಶ ಕ್ಯಾಬೇಜ್ನಲ್ಲೇ ಇರೋದ್ರಿಂದ ನೀರೇನು ಹಾಕೋದೇನು ಬೇಡ ಇದಕ್ಕೆ. ಈ ರೆಸಿಪಿಗೆ ಪೂರ್ತಿ ಚೆನ್ನಾಗಿ ಬೆಂದಬೇಕದು. ಪೂರ್ತಿ ಮುಚ್ಚಳ ಮುಚ್ಚಿ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ನೋಡಿ, ಇವಾಗ ಒಂದು 10 ನಿಮಿಷ ಆಗಿದೆ. ಈ ರೀತಿಯಾಗಿ ಮೆತ್ತಗಾಗಬೇಕು ಪೂರ್ತಿ ಕ್ಯಾಬೇಜ್. ಇದಕ್ಕೆ ಮಸಾಲ ಐಟಮ್ಸ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದರಿಂದ. ಧನಿಯಾ ಪುಡಿ, ಅರಿಶಿನ 1 ಟೇಬಲ್ ಸ್ಪೂನಷ್ಟು, ಎಲ್ಲ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಸಾಲೆ ವಾಸನೆ ಎಲ್ಲ ಪೂರ್ತಿ ಹೋಗಬೇಕು. ಆ ರೀತಿಯಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೇನೆ. ನೋಡಿ, ಇವಾಗ ನಾನು ಈ ರೀತಿ ಅವಾಗವಾಗ ಕೈ ಆಡಿಸ್ತಾ ಇರಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೇನೆ ನಾನು ಇವಾಗ. ಹಾಕ್ಕೊಂಡು ಒಂದು 2 ನಿಮಿಷ ಪೂರ್ತಿ ಚೆನ್ನಾಗಿ ಬೆಂದಬೇಕಿದೆ. ಇವಾಗ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಓಪನ್ ಮಾಡ್ತೇನೆ ನೋಡಿ. ಇವಾಗ ನಾನು ಈ ರೀತಿ ಆಗಿದೆ. ಎಣ್ಣೆ ಎಲ್ಲ ಬಿಟ್ಟುಕೊಂಡು ಹಸಿ ಸ್ಮೆಲ್ಲು, ಕ್ಯಾಬೇಜ್ ಪೂರ್ತಿ ಚೆನ್ನಾಗಿ ಬೆಂದಿದೆ. ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ದೆ. ಈ ರೆಸಿಪಿಗೆ ಒಗ್ಗರಣೆ ಅಷ್ಟೇ ಮಾಡ್ಕೊಂಡಿರೋದು. ಉದುರಾಗಿ ಅನ್ನ ಮಾಡಿಟ್ಕೊಂಡಿದ್ದೆ ನಾನು. ಅದಕ್ಕೆ ಒಗ್ಗರಣೆಯನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಪೂರ್ತಿ ಈ ರೀತಿಯಾಗಿ ಕಲಿಸ್ಬೇಕು. ಈ ರೆಸಿಪಿ ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿರಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋನ. ಬೇರೆದವ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.